ನಮಸ್ಕಾರ ಗೆಳೆಯರೆ. ನೀವು 100 ರೂಪಾಯಿಗೆ ಕಾಶಿಗೆ ಹೋಗ್ಬೇಕಾ? ಇಲ್ಲ ಅಂದ್ರೆ ಅದೇ ಜಾಗಕ್ಕೆ ಹೋಗೋಷ್ಟು ಅದಕ್ಕಿಂತ ಒಂದು ಚೂರು ಜಾಸ್ತಿನೇ ನಿಮಗೆ ಪುಣ್ಯ ಬರಬೇಕಾ? ಹಾಗಾದ್ರೆ ಬನ್ನಿ, ಇವತ್ತು ಆ ಜಾಗ ಯಾವುದು ಅಂತ ತೋರಿಸ್ಕೊಡ್ತೀನಿ. ಹಾಯ್, ನಮಸ್ತೆ. ನಾವು ಇವತ್ತು ಬಂದಿರೋದು ಟಿ ನರಸೀಪುರದ ಹತ್ರ ಇರೋ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಆ ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ಮುಂಚೆ ನಮ್ಮ ಕಾವೇರಿಯ ಒಂದು ಆಶೀರ್ವಾದ ತಗೊಂಡು ನಾವು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಳಗಡೆಗೆ ಹೋಗೋಣ ಅಂದ್ಬಿಟ್ಟು ನದಿ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ನಮ್ಮ ಕಾವೇರಿ ನದಿ ಇವಾಗ ಚೆನ್ನಾಗಿ ಮಳೆ ಬಂದು ಮೈ ತುಂಬಿ ಹರಿತಾ ಇದೆ. ಅದು ಹೇಗಿದೆ ಏನು ಅಂತ ನೋಡೋಣ ಬನ್ನಿ. ನಿಮ್ಮ ತಲೆ ಮೇಲೆ, ನಿಮ್ಮ ಕೈ ಮೇಲೆ, ನಿಮ್ಮ ಬಾಡಿ ಮೇಲೆ ಹಲ್ಲಿ ಬಿದ್ದರೆ ಏನು ಮಾಡಬೇಕು? ಕೆಲವರು ದೋಷ ಅನ್ಕೊಂತಾರೆ. ಆ ಥರ ದೋಷ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಒಂದು ಕಂಬದಲ್ಲಿ ಹಲ್ಲಿ ಇದೆ. ಆ ಹಲ್ಲಿಗೆ ತಲೆ ಕೊಟ್ಟು ನಮಸ್ಕಾರ ಮಾಡಿದ್ರೆ ಆ ದೋಷ ಪರಿಹಾರ ಆಗುತ್ತೆ ಅಂತ ಇಲ್ಲಿನ ವಾಡಿಕೆ. ನಾನು ದೇವಸ್ಥಾನದಲ್ಲಿ ಗೊತ್ತಿಲ್ಲದೆ ಇರೋ ಹಾಗೆ ನನ್ನ ಕ್ಯಾಮ್ರಾದಲ್ಲಿ ಶೂಟಿಂಗ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏನೇನು ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸಿ ಈ ದೇವರ ಬಗ್ಗೆ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ. ಈ ದೇವಸ್ಥಾನಕ್ಕೆ ಒಂದು ಕತೆ ಇದೆ. ಆ ಕತೆ ಏನಪ್ಪ ಅಂತಂದರೆ, ಒಬ್ಬ ದೋಬಿ ಅಂದರೆ ಅಗಸ, ಬಟ್ಟೆ ಒಗೆಯೋನು ಒಂದಿನ ಕಲ್ಲಲ್ಲಿ ಬಟ್ಟೆ ಒಗಿತಾ ಇದ್ದ, ಕಲ್ ಮೇಲೆ ಬಟ್ಟೆ ಒಗಿತಾ ಇದ್ದ. ಆ ಕಲ್ಲಡಿಯೋನ್ಗೆ ಒಂದು ವಿಗ್ರಹ ಸಿಗುತ್ತೆ. ಆ ವಿಗ್ರಹ ಲಕ್ಷ್ಮೀ ನರಸಿಂಹಸ್ವಾಮಿನೇ. ಆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅವನು ಅಲ್ಲೇ ಗುಡಿ ಕಟ್ಟಿ ಅವನು ಪೂಜೆ ಮಾಡ್ತಾನೆ. ಅವಾಗ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರತ್ಯಕ್ಷನಾಗಿ ಆ ದೋಬಿಗೆ ಅಂದರೆ ಅಗಸನಿಗೆ ವರ ಕೊಡ್ತಾನೆ. ಆ ವರ ಏನಪ್ಪ ಅಂತಂದರೆ, ನೀನು ಕಾಶಿಗೆ ಹೋಗಿ ಅಲ್ಲಿ ಏನು ಪುಣ್ಯ ತಗೋಬೇಕು ಅಂತ ಇದ್ದೆ ಅದಕ್ಕಿನ್ನೂ ಒಂದು ಪಟ್ಟು ಪುಣ್ಯ ನನ್ನ ಕ್ಷೇತ್ರದಲ್ಲಿ ನಾನು ನಿನಗೆ ಕೊಡ್ತೀನಿ. ಇಲ್ಲಿ ಯಾರೇ ಬಂದ್ರೂ ನನ್ನ ಸನ್ನಿಧಿಯಲ್ಲಿ ದರ್ಶನ ಮಾಡಿದ್ರೆ ನನ್ನ ಆ ಒಂದು ಪಟ್ಟು ಜಾಸ್ತಿ ಪುಣ್ಯ ನಿಮಗೆ ಸಿಗುತ್ತೆ ಅಂತ ಲಕ್ಷ್ಮೀ ನರಸಿಂಹಸ್ವಾಮಿನೇ ಆಶೀರ್ವಾದ ಮಾಡಿದ್ದಾನೆ. ಅಷ್ಟು ದೂರದಲ್ಲಿರೋ ಕಾಶಿಗೆ ನಾವು ಹೇಗೆ ಹೋಗಬೇಕು ಅಂತ ಯೋಚನೆ ಮಾಡಬೇಡಿ ಗೆಳೆಯರೆ. ಈ ದೇವಸ್ಥಾನ ಮೈಸೂರಲ್ಲಿರೋದು. ಮೈಸೂರಿಂದ 30 ಕಿಲೋಮೀಟರ್ ದೂರದಲ್ಲಿರೋ ಟಿ ನರಸೀಪುರದಲ್ಲಿ ಇರೋದು. ನೀವು ಯಾವುದೇ ಮೂಲೆಯಲ್ಲಿದ್ದರೂ ಕರ್ನಾಟಕದಲ್ಲಿ ನೀವು ಮೈಸೂರಿಗೆ ಟ್ರೈನ್ ಹತ್ಕೊಳ್ಳಿ. ಮೈಸೂರಿಗೆ ಬಂದು ಇಳಿದು ಅಲ್ಲಿಂದ ಬಸ್ ಚಾರ್ಜು ಬಂದು 30 ರಿಂದ 40 ರೂಪಾಯಿ ಟಿ ನರಸೀಪುರಕ್ಕೆ. ಅಲ್ಲಿಗೆ ಬಂದು ಈ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ತಗೊಳ್ಳಿ.
ದೂರದಿಂದ ಬಂದರೂ ಈ ಊರಲ್ಲಿ ನೀವು ಹೋಟೆಲ್ ಹುಡುಕೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ದರ್ಶನ ಮುಗಿದ ತಕ್ಷಣನೇ ಮಧ್ಯಾಹ್ನ 12:30 1 ಗಂಟೆ ಒಳಗಡೆನೆ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಒಂದು ಟೈಮ್ಗೆ ಇವರು 50 ಜನನ ಕೂರಿಸಿ ಊಟ ಹಾಕ್ತಾರೆ. ಆದ್ದರಿಂದ ನೀವು ಯಾವುದೇ ರೀತಿ ಯೋಚನೆ ಮಾಡಬೇಡಿ. ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಆರಾಮಾಗಿ ಊಟ ಮಾಡಿಕೊಂಡು, ಹೊಳೆಯಲ್ಲಿ ಬೋಟಿಂಗ್ ಇದೆ, ತೆಪ್ಪದಲ್ಲಿ ನೀವು ಆರಾಮಾಗಿ ಓಡಾಡಿಕೊಂಡು ನಿಮ್ಮೂರಿಗೆ ನೀವು ಹೋಗ್ಬೋದು. ಇದೇ ಥರ ವಿಡಿಯೋ ನೋಡೋದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. Thank you for watching. Like, subscribe and click the bell icon.